ನಮಸ್ಕಾರ ರೀ ರೈತ ಬಂದರೆ ಮುಧೋಳ ತಾಲೂಕಿನ ಶಿರೋಳ ಗ್ರಾಮದ ಒಬ್ಬ ರೈತರ ಬಗ್ಗೆ ಇಲ್ಲಿ ಬಾಳೆ ಹೆಚ್ಚಿ ಅವರು ಲಾಭದಾಯಕವಾಗಿ ವರ್ಷ ಲಾಭದಾಯಕವಾಗಿದ್ದಾರೆ. ಅವರ ಬಗ್ಗೆ ಪರಿಚಯ ಮಾಡ್ಕೋಣ. ನಮ್ದು ಸೋಮಿಂಗ್ ಬಿಳಿಯಪ್ಪ ಮಾತಾಡೋದು. ನಾವು ಕೊತ್ತಂಬರಿ ಹೊಳಮಡೆ ಕುಲನೆಲ್ಲಾಗ ಉಗದ ಬಿಟ್ಟು ಇದು ಮಾಡಿ ತಗಡ ಮಾಡಿ ಗಿಂತ ತೂದ್ರಿ ಗಿಂತ ತೂಗದ ಮನುಷ್ಯ ಕಸಿ ಮಾಡ್ಕೊಂಡ್ವಿ ಹೊಡೆದು ಆಮೇಲೆ ಒಂದು 8 ದಿನ ಆಗುತ್ತೆ. ಟಮಾಟಿ ಪುರು ಬಾಳೆ ಹತ್ಕೊಂಡು ಹೊತ್ಕೊಂಡು ಅಂತ ಒಂದು 8 ದಿನ ಆಗುತ್ತೆ. ಹೊರಮಟ್ಟು ಟಮಾಟಿ ಪುರು ಕೊಂಡು ಹಾಕೊಂಡಿದ್ವಿ. ಅಂದ್ರೆ ಇವಾಗ ಫಸ್ಟಿಗೆ ನೀವು ಕೊತ್ತಂಬರಿ ಬಿತ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದೀರಾ? ಮನುಷ್ಯರ್ಲಿ ಹೋಗುತ್ತೆ. ಬರೋಬರ್. ಆಮೇಲೆ ಕೊತ್ತಂಬರಿ ಫಸ್ಟಿಗೆ ಎಲ್ಲ ಕೊತ್ತಂಬರಿ ಆದ್ಮೇಲೆ ಕಸ ಹೇಳುತ್ತಲ್ಲ, ಅದಕ್ಕೆ ಬಂದು ಕಸ ನೋಡಿ ಬಾಳೆ ಒಂದು 8 ದಿನ ನಂತರ ಕಸಿನ ಸ್ವಲ್ಪ ವಾಸ ಹೋಗ್ಕೊಂಡು ಬಾಳೆ ಹೋಗ್ತಾರೆ. 8 ದಿನ ಬಿಟ್ಟು ಆಮೇಲೆ ಟಮಾಟಿ ಬರೋಬರ್. ಇವಾಗ ಬಾಳೆ ನಡುವು ಟೊಮೆಟೊ ಹಚ್ಕೊಂಡಿದ್ದೀರ, ಹಾಗೆ ಮೊದಲು ಕೊತ್ತಂಬರಿ ಬಿತ್ಕೊಂಡಿದ್ದೀರ, ಆಮೇಲೆ ಚೆಂಡು ನೋಡಿ ಗ್ಯಾಪ್ನಾಗ ಈಗ ಎಷ್ಟು ತರ ಬೆಳೆ ಆಯ್ತದು? ಒಂದು ಬಾಳೆ, ಒಂದು ಟೊಮೆಟೊ, ಒಂದು ಕೊತ್ತಂಬರಿ, ಒಂದು ಚೆಂಡು, 4 ತರ ಬೆಳೆ ಆಯ್ತು. ಅಂದ್ರೆ ಇವಾಗ ನಿಮ್ ಪ್ರಕಾರ ಇವು ಮಿಶ್ರ ಬೆಳೆ ಯಾಕೆ ಮಾಡ್ಬೇಕು? ಮಿಕ್ಸ್ ಒಂದೇ ತರ ಬೆಳೆ ಬೆಳೆ ಇನ್ಕಮ್ ಚಲೋ ಹೋಗಲ್ಲ. ಖರ್ಚು ಒಂದ ವರ್ಷ ಬೆಳೆ ಕಂಪ್ಲೀಟ್ ಆ ಸಮ ಫಸ್ಟ್ ಕೊತ್ತಂಬರಿ ಬರ್ತದೆ, ಆಮೇಲೆ ಚೆಂಡು ಹೂವು ಟೊಮೆಟೊ ಚಲೋ ಹೋಗುತ್ತೆ. ಅದು ಕ್ಲಿಯರ್ ಆಗುತ್ತೆ. ಒಂದು ವರ್ಷ ಮಾಡಿದ್ವಿ ಸಣ್ಣ. ಅಂದ್ರೆ ಮಿಶ್ರ ಬೆಳೆ ಮಾಡಿದ್ರೆ ನೀವು ಬಾಳೆ ಖರ್ಚು ಇವಾಗ ಇದು ಈ ರೀತಿ ಟೊಮೆಟೊ, ಚೆಂಡು ಹೂವು, ಕೊತ್ತಂಬರಿ ಅದ್ರ ಖರ್ಚು ಹೋದ್ರೆ ಬಾಳೆದೇನೋ ರೇಟ್ ಅಪ್ ಅಂಡ್ ಡೌನ್ ಆದ್ರೂ ನಿಮ್ಗೆ ಅದ್ರಲ್ಲಿ ಮೇಂಟೈನ್ ಆಗುತ್ತೆ ಅನ್ನೋದು ನಿಮ್ದು. ಅಂದ್ರೆ ಈ ಬಾಳೆಗೆ ಲೆಂತ್ ಎಷ್ಟಿದೆ? ಇದು ಗಿಡದಿಂದ ಗಿಡಕ್ಕೆ 5 ಫುಟ್ ಐತ್ರಿ, ಸಾಲಿನ ಸ್ವಲ್ಪ 6 ಫುಟ್ ಐತಿ. ಇವಾಗ ಇದೊಂದೇ ಪ್ಲಾಂಟ್ ಇದೆ, ನಿಮ್ ಬೇರೆ ಇದೆ? ನಮ್ಮದು ಬೇರೆ 6 ಎಕರೆ ಬೇರೆ ಇದೆ. ಅದು ಇವಾಗ ಮಾಲ್ ಹೋಗ್ತಾ ಇದೆ. ಮಾಲ್ ಇನ್ನೊಂದು ಒಗದೈತಿ ಇವಾಗ ನೋಡಿ. 13ರಿಂದ 14 ಮನೆ ಆಗಿದ್ದಿದೆ ಅದು ನೋಡಿ. ಇದು ಎಷ್ಟು ಚೆನ್ನಾಗಿ ಹೋಗಿದಿದೆ. ಇಲ್ಲಿ ನೋಡಿ ಒಂದು ಇಲ್ಲಿ ಹೋಗಿದ್ದ ನೋಡಿ ಬಾಳೆ. ಇದು ಒಂದು ಗಿಡ ಎಷ್ಟು ತೂಕ ಬರ್ಬೋದು? 35-40. ಓಕೆ. ಇವಾಗ ಇನ್ನೂ ಹೋಗಿಲ್ಲ, ಇನ್ನೂ ಇದ್ರ ಬರೋಬ್ರಿ. ಇನ್ನು ಎಷ್ಟು ದಿವಸ ಹೋಗ್ಬೋದು ಇದು? 2 ತಿಂಗಳ. ಬರೋಬರ್. ಇವಾಗ ಚೆಂಡು ಹೂವಿನ ಯಾಕೆ ಪ್ರಿಪೇರ್ ಮಾಡಿದಿರಾ ಅಂತ? ನಾನು ಚೆಂಡು ಅಂದ್ರೆ ಫಸ್ಟ್ ಕೊತ್ತಂಬರಿ ಇದ್ರೆ ಫಸ್ಟ್ ಚಲೋ ಹೋಗ್ತದೆ. ಅದಾದ ನಂತರ ಚೆಂಡು ಹೂ ಬರ್ತದೆ. ದೀಪಾವಳಿ ದೀಪಾವಳಿ ಪಾಳೆ ಹೋಗ್ತೈತೆ. ದೀಪಾವಳಿ ರೇಟ್ ಚಲೋ ಬರ್ತದೆ. 20 ರೂಪಾಯಿ ಹಿಡ್ಕೊಂಡು 3 ರೂಪಾಯಿ ಕೆಜಿ ಮಾಡ್ತದೆ. ಬರೋದು ಅದ್ರ ಸಂಬಂಧ ಮಾಡಿದ್ರೆ ಅದು ಕುಲ್ಲ ಹೋಗ್ತಾ ಟಮಾಟಿ ಚಲೋ ಹೋಗುತ್ತೆ. ಟಮಾಟಿ ರೇಟ್ ಇದ್ರೆ ರೇಟ್ ಬಡ್ಡಿಗೆ ಬೆಳಿ ಚಲೋ ಆಗ್ತದೆ ಮಾಡಿದ್ವಿ. ಈ ಟೊಮೆಟೊ ಲಾಭ ಆಗ್ಲಿ ಬಿಡ್ಲಿ ಇಲ್ಲಿ ಗೊಬ್ಬರ ಆಗತ್ತಲ್ಲ. ಅಂದ್ರೆ ಚೆಂಡು ಹೂವು ನಿಮ್ಗೆ ದೀಪಾವಳಿ ಒಳ್ಳೆ ರೇಟ್ ಸಿಗೋದನ್ನು ಆಸೆ. ತಳಿ ಮಾಡಿ ನೀವು ಲಾಭದಾಯಕವಾಗಿ ಅದೇ ರೀತಿ ಈ ರೀತಿ ಅಮೂಲ್ಯವಾದ ಟೈಮ್ನ ನಮ್ಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್.